ಎಲ್ಲರಿಗೂ ನಮಸ್ಕಾರ. ಇಂದು ನಡೆದ ಮೊರಾರ್ಜಿ ವಸತಿ ಶಾಲೆಯ ಪ್ರವೇಶ ಪರೀಕ್ಷೆ. ಆ ಪರೀಕ್ಷೆಯ ಇಂಗ್ಲಿಷ್ ಮತ್ತು ಗಣಿತದ ಪ್ರಶ್ನೆಯ ವಿವರಗಳನ್ನು ನೀಡಲು ನಾನು ನಿಮ್ಮ ಮುಂದಿದ್ದೇನೆ. ಮೊದಲನೇ ಪ್ರಶ್ನೆ, ನೋಡ್ರಿ ಇಲ್ಲಿ ಫಸ್ಟ್ ಕ್ವಶನ್. ಲುಕ್ ಎಟ್ ದ ಕ್ಲಾಕ್ ಅಂಡ್ ಸೇ ದ ಟೈಮ್. ಅವ್ರೇನ್ ಕೇಳಿದರೆ ಗಡಿಯಾರವನ್ನ ನೋಡಿ ನೀವು ಸಮಯವನ್ನ ಹೇಳಿ ಅಂತ ಕೇಳಿದ್ದಾರೆ. ಇಲ್ಲಿ ನೀವು ಎಲ್ಲರೂ ಗಡಿಯಾರವನ್ನ ನೋಡಿರ್ತೀರಿ. 12, 3, 6, 9. ಇಲ್ಲಿ ನಿಮಿಷದ ಮುಳ್ಳು 6 ಗಂಟೆಗಿದೆ. 6 ಗಂಟೆ ಇದ್ರೆ ಅದು 30 ನಿಮಿಷ. ಇಂಗ್ಲಿಷ್ ಒಳಗಡೆ ಅದಕ್ಕೆ ಹಾಫ್ ಪಾಸ್ಟ್ ಅಂತ ಕರಿತೀವಿ. ಹಾಗೆ ಗಂಟೆಯ ಮುಳ್ಳು 8 ಗಂಟೆಗಿದೆ, ಹಾಫ್ ಪಾಸ್ಟ್ 8 ಅಥವಾ ಹಾಫ್ ಪಾಸ್ಟ್ 8. ಆಪ್ಷನ್ 2. ಎರಡನೇ ಪ್ರಶ್ನೆ, ಫೈಂಡ್ ದ ಮಿಸ್ಸಿಂಗ್ ಲೆಟರ್ಸ್. ಇಲ್ಲಿ ಒಂದು ವರ್ಡ್ ಅನ್ನ ಕೊಟ್ಟಿದ್ದಾರೆ. ಆ ವರ್ಡ್ ಒಳಗಡೆ ಒಂದಿಷ್ಟು ಡ್ಯಾಶ್ ಗಳನ್ನ ಹಾಕಿದ್ದಾರೆ. ಅಂದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಮಾಡ್ಬೇಕು ನಾವು. ಆಕ್ಚುಲಿ ಇಲ್ಲಿ ಯಾವ್ಯಾವುದು ಎಫ್ ಡ್ಯಾಶ್ ವಿ ಡ್ಯಾಶ್ ಯು ಡ್ಯಾಶ್ ಟಿ ಡ್ಯಾಶ್. ಸೊ ಇಲ್ಲಿ 1, 2, 3, 4 ಬ್ಲಾಂಕ್ಸ್ ಇದೆ. ನಾವು ಅದಕ್ಕೆ ಅಪ್ರೋಪ್ರಿಯೇಟ್ ಲೆಟರ್ಸ್ ಅನ್ನ ಹಾಕ್ಬೇಕು. ಅಪ್ರೋಪ್ರಿಯೇಟ್ ಲೆಟರ್ಸ್ ಹಾಕೋದ್ರಿಂದ ಆ ಒಂದು ಮೀನಿಂಗ್ಫುಲ್ ವರ್ಡ್ ನಮ್ಗೆ ಬರ್ಬೇಕು. ಹಾಗಾಗಿ ಯಾವ ಲೆಟರ್ಸ್ ಅಲ್ಲಿ ಹಾಕಿದ್ರೆ ನಮ್ಗೆ ಮೀನಿಂಗ್ಫುಲ್ ವರ್ಡ್ ಸಿಗುತ್ತೆ ಅಂದ್ರೆ FOUVAURITE. ಫೇವರೇಟ್. ಸೊ ಯಾವ್ಯಾವುದು OAIE ಈ ಲೆಟರ್ಸ್ ಅನ್ನ ಹಾಕಿದ್ರೆ ಆ ಒಂದು ವರ್ಡ್ ಮೀನಿಂಗ್ಫುಲ್ ವರ್ಡ್ ಆಗುತ್ತೆ. ನೆಕ್ಸ್ಟ್ 30ನೇ ಕ್ವಶನ್. ನಾನ್ ನಿಮ್ಗೆ ಆಗ್ಲೇ ಹೇಳಿನಿ, ನಾನು ಸಾಲ್ವ್ ಮಾಡ್ತಕ್ಕಂತ ಒಂದು ವರ್ಷನ್ ಯಾವ್ದಂದ್ರೆ A2. ನೆನ್ಪಿರ್ಲಿ. ಎ ಹೋಲಿ ಮ್ಯಾನ್ ಇಸ್ ಕಾಲ್ಡ್ ಅ ಮಾಂಕ್. ಏನಂತಂದ್ರೆ ಅವರು ಪವಿತ್ರವಾದ ವ್ಯಕ್ತಿಯನ್ನ ನಾವೇನಂತ ಕರಿತೀವಿ? ಮಾಂಕ್. ಎ ಲರ್ನ್ಡ್ ಪರ್ಸನ್ ಇಸ್ ಕಾಲ್ಡ್ ಆಸ್ ಸ್ಕಾಲರ್. ನಿಮ್ಗೆ ಸ್ಕಾಲರ್ಶಿಪ್ ಅಂತ ಕೊಡ್ತಾರೆ. ಯಾವ್ದಕ್ ಕೊಡ್ತಾರೆ? ಯಾರು ಒಂದು ಪರೀಕ್ಷೆ ಒಳಗಡೆ ಅತಿ ಹೆಚ್ಚು ಮಾರ್ಕ್ಸ್ ಅಥವಾ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರ್ತಾರೆ ಅವರಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ. ಸೊ ಇಲ್ಲಿ ವಿದ್ವಾಂಸನನ್ನ ನಾವೇನಂತ ಕರಿತೀವಿ? ಸ್ಕಾಲರ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಚೂಸ್ ದ ಗ್ರಾಮೆಟಿಕಲಿ ಕರೆಕ್ಟ್ ಸೆಂಟೆನ್ಸ್ ಇನ್ ದ ಆಪ್ಷನ್ಸ್ ಗಿವನ್ ಬಿಲೋ. ಇಲ್ಲಿ ಗ್ರಾಮೆಟಿಕಲಿ ಕರೆಕ್ಟ್ ಸೆಂಟೆನ್ಸ್ ಅಂತ ಹೇಳಿದ್ದಾರೆ. ಸೊ 4 ಆಪ್ಷನ್ ಕೊಟ್ಟಾರ. Lucy tells us stories every day. Lucy is being tells us stories every day. Lucy tells us stories every day. Lucy told us stories every day. ಇಲ್ಲಿ Lucy tells us stories every day. ಈ ಒಂದು ಸೆಂಟೆನ್ಸ್ ನೋಡಿದ್ರೆ ಇದು ಥರ್ಡ್ ಫಾರ್ಮ್ ಅಂತಂದ್ರೆ ಥರ್ಡ್ ಪರ್ಸನ್. ಈ ಒಂದು ಸೆಂಟೆನ್ಸ್ ನಾವು ಥರ್ಡ್ ಪರ್ಸನ್ಗೆ ಹೇಳ್ತಾ ಇದ್ದೀವಿ. ಹಾಗಾಗಿ ಥರ್ಡ್ ಪರ್ಸನ್ ಬಂದ್ರೆ ಇಲ್ಲಿ ಟೆಲ್ ಅಂತ ಇರೋದು ಟೆಲ್ಸ್ ಆಗುತ್ತೆ. ಸೊ ಯಾವುದೇ ಒಂದು ವಿಷಯವನ್ನ ಅಥವಾ ನಾವೊಂದು ಸೆಂಟೆನ್ಸ್ ಅನ್ನ ಹೇಳ್ತಾ ಇದೀವಿ ಅಂತಂದ್ರೆ ನಾನು ನನ್ನ ಮುಂದಿರೋ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಹೇಳ್ತಾ ಇದ್ದೀನಿ. ಯಾರು? ಇಲ್ಲಿ ಲೂಸಿ ಟೆಲ್ಸ್ ಸ್ಟೋರೀಸ್ ಎವ್ರಿ ಡೇ. ಲೂಸಿ ನಮ್ಗೆ ಸ್ಟೋರಿ ಹೇಳ್ತಾಳೆ ಅಂತ ನಾನು ಇನ್ನೊಬ್ಬ ವ್ಯಕ್ತಿಗೆ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಇಲ್ಲಿ ಥರ್ಡ್ ಪರ್ಸನ್ ಆಗುತ್ತೆ. ಥರ್ಡ್ ಪರ್ಸನ್ ಬಂದ್ರೆ ಟೆಲ್ ಅಂತ ಇರೋದು ಟೆಲ್ಸ್ ಆಗುತ್ತೆ. ಸೊ ಹಾಗಾಗಿ ಗ್ರಾಮೆಟಿಕಲಿ ಕರೆಕ್ಟ್ ಸೆಂಟೆನ್ಸ್ ಯಾವ್ದಂದ್ರೆ ಆಪ್ಷನ್ 3, ಲೂಸಿ ಟೆಲ್ಸ್ ಅಸ್ ಸ್ಟೋರೀಸ್ ಎವ್ರಿ ಡೇ. ನೆಕ್ಸ್ಟ್ ಆಪ್ಷನ್, ನೆಕ್ಸ್ಟ್ ಕ್ವಶನ್ ನೋಡ್ರಿ.
ನೆಕ್ಸ್ಟ್ ಕ್ವಶನ್, ದ ಬೆಸ್ಟ್ ವೇ ಟು ಎಕ್ಸ್ಪ್ರೆಸ್ ಗ್ರಾಟಿಟ್ಯೂಡ್. ಇಲ್ಲಿ ಗ್ರಾಟಿಟ್ಯೂಡ್ ಅಂತಂದ್ರೆ ಕೃತಜ್ಞತೆ. ಯಾರಿಗಾದ್ರೂ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಾದ್ರೆ ಯೂಸ್ ಮಾಡೋ ವರ್ಡ್ಗೆ ಗ್ರಾಟಿಟ್ಯೂಡ್ ಅಂತ ಕರಿತೀವಿ. ಸೊ ಇಲ್ಲಿ ಯಾವುದನ್ನ ಹೇಳ್ಬೇಕಾದ್ರೆ ಗ್ರಾಟಿಟ್ಯೂಡ್ ಸೂಚಿಸಿದ್ದಾರೆ ಅಥವಾ ಹೇಳಿದ್ದಾರೆ ಅಂತಂದ್ರೆ, ಪ್ರಿಟೆಂಡ್ ಯು ಆರ್ ನಾಟ್ ಗ್ರೇಟ್ಫುಲ್ ಅಂತಂದ್ರೆ ನೀವು ಗ್ರೇಟ್ಫುಲ್ ಇಲ್ಲ ಅಂತಂದು ತೋರಿಸ್ಕೊಳ್ಳೋದಕ್ಕೆ ಇಲ್ಲಿ ಪ್ರಿಟೆಂಡ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದನ್ನು ಆಗಲ್ಲ. ಅವಾಯ್ಡ್ ದ ಟಾಪಿಕ್, ಒಂದು ಟಾಪಿಕ್ ಅನ್ನ ಅವಾಯ್ಡ್ ಮಾಡೋದು, ಯಾವ್ದೋ ಒಂದು ವಿಷಯವನ್ನ ಸ್ವೀಕಾರ ಮಾಡದೇ ಇರೋದಕ್ಕೆ ನಾವು ಅವಾಯ್ಡ್ ದ ಟಾಪಿಕ್ ಅಂತ ಕರಿತೀವಿ. ಎಕ್ಸ್ಪೆಕ್ಟ್ ದ ಅದರ್ ಪರ್ಸನ್ ಟು ನೋ, ಅವನಿಗೆ ಎಲ್ಲ ಗೊತ್ತಿದೆ ಅಂತ ತಿಳಿದಕ್ಕೆ ನಾವೇನಂತ ಕರಿತೀವಿ, ಎಕ್ಸ್ಪೆಕ್ಟ್ ಅದರ್ ಪರ್ಸನ್ ಟು ನೋ. ಅದನ್ನ ಬಿಟ್ಟು ನೆಕ್ಸ್ಟ್ ಇಲ್ಲಿ ಸೇ ಥ್ಯಾಂಕ್ ಯು ಅಂತ ಇದೆಯಲ್ಲ, ಅಲ್ಲಿ ನಾವು ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೀವಿ. ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ. ನೆಕ್ಸ್ಟ್, ಎ ಗ್ರೂಪ್ ಆಫ್ ಪೀಪಲ್ ಇಸ್ ಕಾಲ್ಡ್ ಆಸ್. ಒಂದು ಗ್ರೂಪ್ ಆಫ್ ಪೀಪಲ್ ಅಂತಂದ್ರೆ ಒಂದಿಷ್ಟು ಜನಗಳು ಒಂದೇ ಕಡೆ ಸೇರಿರೋದಕ್ಕೆ ನಾವು ಗ್ರೂಪ್ ಆಫ್ ಪೀಪಲ್ ಇಸ್ ಕಾಲ್ಡ್. ಅದನ್ನ ಯಾವ ಒಂದು ಪರ್ಟಿಕ್ಯುಲರ್ ವರ್ಡ್ ಯೂಸ್ ಮಾಡ್ತೀವಿ ಅಂತಂದ್ರೆ ಕ್ರೌಡ್. ಆ ಕ್ರೌಡ್ ಅನ್ನೋ ವರ್ಡ್ ನ ಇಲ್ಲಿ ಗ್ರೂಪ್ ಆಫ್ ಪೀಪಲ್ ಅಂತ ಹೇಳ್ತೀವಿ. ಇಲ್ಲಿ ಸ್ಟಾಫ್, ಬಂಚ್ ಮತ್ತೆ ಫ್ಯಾಮಿಲಿ ಅಂತಿದೆ. ಇದ್ರದ್ದು ಮೀನಿಂಗ್ ಏನು? ಸ್ಟಾಫ್ ಅಂತಂದ್ರೆ ಎ ಗ್ರೂಪ್ ಆಫ್ ಪೀಪಲ್ ಹು ವರ್ಕ್ ಫಾರ್ ಅನ್ ಆರ್ಗನೈಸೇಷನ್ ಆ ಪರ್ಸನ್ಗೆ ನಾವೇನಂತ ಕರಿತೀವಿ, ಸ್ಟಾಫ್ ಅಂತ ಕರಿತೀವಿ. ಮತ್ತೆ ಬಂಚ್ ಅನ್ನೋದು ಇನ್ಫಾರ್ಮಲ್ ವೇ. ಸೊ ಇದು ಇನ್ಫಾರ್ಮಲ್ ವರ್ಡ್ ಆಗಿರೋದಕ್ಕೋಸ್ಕರ ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಎ ಬಂಚ್ ಆಫ್ ಗ್ರೇಪ್ಸ್, ಬಂಚ್ ಆಫ್ ಕೀ ಅಲ್ಲಿ ಯೂಸ್ ಮಾಡ್ತೀವಿ. ಫ್ಯಾಮಿಲಿ ಅನ್ನೋದು ಎ ಗ್ರೂಪ್ ಆಫ್ ಪೀಪಲ್ ರಿಲೇಟೆಡ್ ಬೈ ಬ್ಲಡ್, ರಕ್ತ ಸಂಬಂಧಿಗಳಿಗೆ ನಾವೇನಂತ ಕರಿತೀವಿ, ಫ್ಯಾಮಿಲಿ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದೀಸ್ ವರ್ಡ್ ಡಸ್ ನಾಟ್ ಚೇಂಜ್ ಇನ್ ಪ್ಲೂರಲ್ ಫಾರ್ಮ್. ಯಾವ ಶಬ್ದಗಳು ಪ್ಲೂರಲ್ ಫಾರ್ಮ್ ಅಲ್ಲಿ ಚೇಂಜ್ ಆಗೋಲ್ಲ ಅಂತ ಹೇಳಿದ್ದಾರೆ. 4 ಆಪ್ಷನ್ ಕೊಟ್ಟಾರ. ಡೀರ್, ಜಿಂಕೆ, ಶೀಪ್, ಕುರಿ, ಫಿಶ್, ಮೀನು, ಆಲ್ ಆಫ್ ದಿ ಅಬೌವ್. ಇಲ್ಲಿ ಡೀರ್ ಅನ್ನೋದು ಪ್ಲೂರಲ್ ಫಾರ್ಮ್ ಒಳಗಡೆ ಚೇಂಜ್ ಆಗಲ್ಲ. ದೇರ್ ಇಸ್ ಅ ಗ್ರೂಪ್ ಆಫ್ ಡೀರ್ ಅಂತ ಹೊರತು ದೇರ್ ಇಸ್ ಅ ಗ್ರೂಪ್ ಆಫ್ ಡೀರ್ಸ್ ಅಂತ ಕರೆಯಲ್ಲ. ಸೊ ಶೀಪ್, ಫಿಶ್, ಇಲ್ಲಿ ಫಿಶ್ ಅನ್ನೋದು ನೋಡ್ರಿ, ಫಿಶ್ ಅನ್ನೋದು ಒಂದು ಯಾವುದೇ ಒಂದು ಮೀನುಗಳು ಬೇರೆ ಬೇರೆ ಜಾತಿಗಳಿದ್ರೆ ಅದಕ್ಕೆ ನಾವು ಫಿಶಸ್ ಅಂತೀವಿ. ಬಟ್ ಒಂದೇ ಜಾತಿಯ ಮೀನುಗಳಿದ್ರೆ ಅದಕ್ಕೆ ಫಿಶಸ್ ಅನ್ನಲ್ಲ. ದೇರ್ ಆರ್ ಸಮ್ ಫಿಶ್ ಇನ್ ದ ಟ್ಯಾಂಕ್ ಅಂತ ಕರಿತೀವಿ. ಹಾಗಾಗಿ ಶೀಪ್ ಕೂಡ ನಾವು ಗ್ರೂಪ್ ಆಫ್ ಶೀಪ್ ಅಂತ ಕರಿತೀವಿ ಅಥವಾ ಶೀಪ್ಸ್ ಅಂತ ಕರೆಯಲ್ಲ. ಹಾಗಾಗಿ ಆಲ್ ಆಫ್ ದಿ ಅಬೌವ್ ಇಸ್ ದ ಕರೆಕ್ಟ್ ಆನ್ಸರ್. ಪ್ಲೂರಲ್ ಫಾರ್ಮ್ ಒಳಗಡೆ ಚೇಂಜ್ ಆಗಲ್ಲ. ನೆಕ್ಸ್ಟ್, ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಡ್ ಥಿಂಕ್. ಥಿಂಕ್ ನ ಪಾಸ್ಟ್ ಟೆನ್ಸ್ ಕೇಳಿದಾರೆ ಅವರು. ಥಿಂಕ್ ನ ಪಾಸ್ಟ್ ಟೆನ್ಸ್ ಥಾಟ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನೋಡ್ರಿ, ಥ್ಯಾಂಕ್ಡ್ ಮತ್ತೆ ಥಿಂಕ್ಡ್ ಅಂತ ಇದೆ. ಥ್ಯಾಂಕ್ಡ್ಗೆ ಸಂಬಂಧನೇ ಇಲ್ಲ ಥಿಂಕ್ಗೆ. ಅದು ಆಪ್ಷನ್ ಕರೆಕ್ಟ್ ಕೊಟ್ಟೇ ಇಲ್ಲ ಅವರು. ಥಿಂಕ್ಡ್ ಬರಲ್ಲ, ಹಾಗಾಗಿ ಥಾಟ್ ಬರುತ್ತೆ. ನೆಕ್ಸ್ಟ್ ಕ್ವಶನ್, ಇಲ್ಲಿ ನೋಡ್ರಿ 36ನೇ ಕ್ವಶನ್. ಇನ್ ಗಿವನ್ ಆಪ್ಷನ್ ಚೂಸ್ ದ ಪೊಸೆಸಿವ್ ವರ್ಡ್. ಪೊಸೆಸಿವ್, ಈ ಪೊಸೆಸಿವ್ ಅನ್ನೋದು ಏನ್ ತೋರಿಸ್ಕೊಡುತ್ತೆ ಅಂತಂದ್ರೆ ಓನರ್ಶಿಪ್. ನಂದು ಅಂತ ಎಲ್ಲಿ ವರ್ಡ್ ಯೂಸ್ ಮಾಡ್ತೀವಿ ಅಲ್ಲಿ ಓನರ್ಶಿಪ್ ಅಥವಾ ಪೊಸೆಸಿವ್ ಅನ್ನೋದು ಬರುತ್ತೆ. ದೋಸ್ ಅಂದ್ರೆ ಅವು, ಪೆನ್ ಅನ್ನೋದು ಒಂದು ನಾಮಪದ ನೌನ್, 9 ಅನ್ನೋದು ಒಂದು ನಂಬರ್,
ಇವು ಆಪ್ಷನ್ನೇ ಕರೆಕ್ಟ್ ಇಲ್ಲ, ಅಥವಾ ಅವ್ರು ನಿಮ್ಗೆ ಕನ್ಫ್ಯೂಸ್ ಮಾಡೋದಕ್ಕೆ ಕೊಟ್ಟಿರ್ಬೋದು. ಇಲ್ಲಿ ಮೈನ್ ಅನ್ನೋದು, ಮೈನ್ ಅಂದ್ರೆ ನನ್ನದು, ಯಾವ್ದ ಒಂದು ವಸ್ತುಗೆ ಯೂಸ್ ಮಾಡ್ಬೇಕು. ಈ ಪೆನ್ ನಂದು ಅಂತಂದ್ರೆ ಈ ಪೆನ್ನಿನ ಓನರ್ ನಾನು. ಸೊ ಹಾಗಾಗಿ ಇಲ್ಲಿ ಪೊಸೆಸಿವ್ ವರ್ಡ್ ಆಗುತ್ತೆ. ಪೊಸೆಸಿವ್ ಅಂದ್ರೆ ಓನರ್ಶಿಪ್. ಈ ಒಂದು ಪೆನ್ ಅನ್ನ ನಂದಿದು, ಇದು ಯಾರು ಕೂಡ ಅವ್ರದ್ದು ಅಂತ ಹೇಳೋದಕ್ಕಾಗಲ್ಲ. ಸೊ ಹಾಗಾಗಿ ಇಲ್ಲಿ ಪೊಸೆಸಿವ್ ವರ್ಡ್ ಯಾವ್ದಾಗುತ್ತೆ? 9 ಆಪ್ಷನ್ 1. ನೆಕ್ಸ್ಟ್ ಕ್ವಶನ್, ಪಿಕ್ ಔಟ್ ದ ವರ್ಡ್ ವಿಚ್ ಇಸ್ ನಾಟ್ ಅನ್ ಎಕ್ಸಾಂಪಲ್ ಫಾರ್ ಫೆಮಿನಿನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಪಿಕ್ ಔಟ್ ದ ವರ್ಡ್ ವಿಚ್ ಇಸ್ ನಾಟ್ ಅನ್ ಎಕ್ಸಾಂಪಲ್ ಫಾರ್ ಫೆಮಿನಿನ್ ಜೆಂಡರ್. ಸೊ ಇಂಗ್ಲಿಷ್ ಒಳಗಡೆ 4 ಜೆಂಡರ್ಸ್ ಬರ್ತಾವೆ, ಕನ್ನಡದೊಳಗಡೆ 3, ಇಂಗ್ಲಿಷ್ ಒಳಗಡೆ 4 ಜೆಂಡರ್. ಯಾವ್ಯಾವು? ಮೊದಲನೇದು ಮಸ್ಕುಲಿನ್, ಎರಡನೇದ್ದು ಫೆಮಿನಿನ್, ಮೂರನೇದ್ದು ನ್ಯೂಟರ್, ನಾಲ್ಕನೇದ್ದು ಕಾಮನ್ ಜೆಂಡರ್. ಅವ್ರು ಕೊಟ್ಟಿರೋ ಆಪ್ಷನ್ ಒಳಗಡೆ ಲೇಡಿ, ಕ್ವೀನ್, ಗರ್ಲ್, ಲೇಡಿ, ಕ್ವೀನ್, ಗರ್ಲ್. ಇಲ್ಲಿ ಇವು 3 ಕೂಡ ಫೆಮಿನಿನ್ ಜೆಂಡರ್. ಉಳಿದಿರೋದು ಯಾವುದು? ಪ್ರಿನ್ಸ್. ಪ್ರಿನ್ಸ್ ಅಂದ್ರೆ ರಾಜಕುಮಾರ. ಸೊ ಅದ್ರದ್ದು ಫೆಮಿನಿನ್ ಜೆಂಡರ್ ಏನಾಗುತ್ತೆ? ಪ್ರಿನ್ಸೆಸ್. ಹಾಗಾಗಿ ಯಾವ್ದು ಆನ್ಸರ್ ಆಗುತ್ತೆ ಅಂದ್ರೆ ಆಪ್ಷನ್ 1ನೇ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ದ ಅಪೋಸಿಟ್ ವರ್ಡ್ ಆಫ್ ಕ್ವಿಟ್. ಸೊ ಇಲ್ಲಿ ಅಪೋಸಿಟ್ ವರ್ಡ್ ಅನ್ನೋದಕ್ಕೆ ನಾವು ಇನ್ನೊಂದೇನು ಯೂಸ್ ಮಾಡ್ತೇವೆ ಅಂದ್ರೆ ಆಟೋನಿಮ್. ಆಟೋನಿಮ್ ಅಂತಂದ್ರೆ ವಿರುದ್ಧ ಪದ. ಯಾವುದು ಕ್ವಿಟ್ ದ ವಿರುದ್ಧ ಪದ? ಇಲ್ಲಿ ಆಪ್ಷನ್ ನೋಡ್ರಿ, ಸ್ಟಾರ್ಟ್, ಎಂಡ್, ರಿಮೈನ್, ಫಿನಿಶ್. ಸ್ಟಾರ್ಟ್ ಅಂದ್ರೆ ಪ್ರಾರಂಭ, ಕ್ವಿಟ್ಗೆ ಪ್ರಾರಂಭಕ್ಕೆ ಸಂಬಂಧ ಇಲ್ಲ. ಎಂಡ್ ಅಂದ್ರೆ ಮುಕ್ತಾಯ. ಇದು ಯಾವುದಕ್ಕೆ? ಈ ಸ್ಟಾರ್ಟ್ ಮತ್ತು ಎಂಡ್ಗೆ ಇದು ಪ್ರಾರಂಭ, ಇದಕ್ಕೆ ಮತ್ತು ಇದಕ್ಕೆ ಎರಡು ಆಪೋಸಿಟ್ ವರ್ಡ್ ಆಗ್ತವೆ. ಬಟ್ ಇದು ಅವ್ರು ಕೇಳಿದ್ರೆ ಯಾವುದು? ಕ್ವಿಟ್ಗೆ. ಇಲ್ಲಿ ರಿಮೇನ್ ಅಂತ ಇದೆ. ಫಸ್ಟ್ ನೀವು ಕ್ವಿಟ್ ಅಂದ್ರೆ ಏನು ಅಂತ ತಿಳ್ಕೊಡ್ರಿ. ಕ್ವಿಟ್ ಅಂತಂದ್ರೆ ಯಾವುದೇ ಒಂದು ಜಾಬ್ ಅಥವಾ ಯಾವುದೇ ಒಂದು ಕೆಲಸನ ನಾನು ಐ ಆಮ್ ಕ್ವಿಟಿಂಗ್ ದಿಸ್ ಜಾಬ್ ಅಂತಂದ್ರೆ ನಾನು ಈ ಕೆಲಸವನ್ನ ಇಲ್ಲಿಗೆ ಬಿಡ್ತಾ ಇದ್ದೀನಿ ಅಂತ ಅರ್ಥ. ಸೊ ಇಲ್ಲಿ ರಿಮೇನ್ ಅಂತಂದ್ರೆ ನಾನು ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ನಾನು ಬಿಡ್ತಾ ಇಲ್ಲ, ಆ ಕೆಲಸನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ಫಿನಿಶ್ ಅಂತಂದ್ರೆ ಅದನ್ನು ಕೂಡ ಒಂದು ಸಿನೋನಿಮ್, ಯಾವುದಕ್ಕೆ? ಮುಕ್ತಾಯಕ್ಕೆ. ಬಟ್ ಫಿನಿಶ್ ಅಂತಂದ್ರೆ ಕೆಲಸನ, ಪರ್ಟಿಕ್ಯುಲರ್ ಕೆಲಸನ ನಾವು ಫಿನಿಶ್ ಮಾಡೋದಕ್ಕೆ ಈ ವರ್ಡ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ 39ನೇ ಕ್ವಶನ್ ನೋಡ್ರಿ. ಇಲ್ಲಿ rearrange the following words in the correct order to form a meaningful sentence ಅಂತ ಹೇಳಿದ್ದಾರೆ. ಇಲ್ಲಿ 4 ವರ್ಡ್ ಅನ್ನ ಕೊಟ್ಟಿದ್ದಾರೆ, ಶಫಲ್ ಮಾಡಿ. ಆರ್, ಬೀಯಿಂಗ್ಸ್, ಅನಿಮಲ್ಸ್ ಮತ್ತೆ ಲಿವಿಂಗ್ ಅಂತ 4 ವರ್ಡ್ಸ್ ಇದೆ. ಯಾವಾಗ್ಲೂ ಒಂದು ಸೆಂಟೆನ್ಸ್ ಫಾರ್ಮ್ ಮಾಡ್ಬೇಕಂದ್ರೆ ಫಸ್ಟ್ ಏನ್ ಬರ್ಬೇಕು? ಫಸ್ಟ್ ಸಬ್ಜೆಕ್ಟ್ ಬರ್ಬೇಕು. ಮೊದಲಿಗೆ ಏನ್ ಬರ್ಬೇಕು? ಸಬ್ಜೆಕ್ಟ್. ಅನಿಮಲ್ಸ್. ನೆಕ್ಸ್ಟ್ ಆರ್. ಇದು ಆರ್ ಗೆ ನಾವು ಲಿಂಕಿಂಗ್ ವರ್ಬ್ ಅಥವಾ ಹೆಲ್ಪಿಂಗ್ ವರ್ಬ್ ಅಂತ ಕರಿತೀವಿ. ಆರ್. ನೆಕ್ಸ್ಟ್ ಕಾಂಪ್ಲಿಮೆಂಟ್. ಇದು ಲಿವಿಂಗ್ ಅನ್ನೋದು ಕಾಂಪ್ಲಿಮೆಂಟ್, ಲಿವಿಂಗ್. ಉಳಿದಿರೋದು ಯಾವುದು? ಬೀಯಿಂಗ್ಸ್, ಲಿವಿಂಗ್ ಬೀಯಿಂಗ್ಸ್. ಅನಿಮಲ್ಸ್ ಆರ್ ಲಿವಿಂಗ್ ಬೀಯಿಂಗ್ಸ್. ಆಪ್ಷನ್ ಯಾವುದು? 3 ಅನಿಮಲ್ಸ್ ಆರ್ ಲಿವಿಂಗ್ ಬೀಯಿಂಗ್ಸ್. ನೆಕ್ಸ್ಟ್ ಕ್ವಶನ್ ನೋಡಿ. ಈ ಒಂದು ಕ್ವಶನ್ ಅನ್ನ ನಾನು ಇದಕ್ಕಿಂತ ಮುಂಚೆ ಮಾಡಿ ಹಾಕಿರೋ ವಿಡಿಯೋ ಒಳಗಡೆ ಎಕ್ಸ್ಪ್ಲೇನ್ ಮಾಡಿದ್ದೆ ನಿಮ್ಗೆ, ಪಾಸಿಬಲ್ ಕ್ವಶನ್ಸ್ ಅಂತ ಇಂಗ್ಲಿಷ್ ಒಳಗಡೆ. ಯಾರ್ಯಾರ ವಿಡಿಯೋ ನೋಡಿರಿ ಈ ಒಂದು ಕ್ವಶನ್ ಅನ್ನ ಆರಾಮಾಗಿ ಸಾಲ್ವ್ ಮಾಡ್ತೀರಿ. ಯಾರು ಕೂಡ ನಮ್ಮ ವಿಡಿಯೋಗಳನ್ನ ಮಿಸ್ ಮಾಡಬೇಡ್ರಿ, ನೋಡ್ರಿ. ಫಸ್ಟ್ ಆಪ್ಷನ್ ನೋಡ್ರಿ, ಎ ಕೌ. ಕೌ ಏನ್ ಮಾಡುತ್ತೆ? ಇಲ್ಲಿ ಮೂಸ್ ಅಂತ ಇದೆ, ಅಲ್ಲಿ ಮ್ಯೂಸ್ ಅಂತ ಇತ್ತು ನಿನ್ನೆ. ಮೂಸ್, ಕೌ, ಮೂಸ್. ಒಂದನೇದ್ದು 3. ಎ 3 ಇರೋದು ಯಾವ್ದಿದೆ ಇಲ್ಲಿ? 1, 2, 4 ಇರೋದೊಂದೇ ಆಪ್ಷನ್. ಎ 3. ಕಣ್ಣು ಮುಚ್ಚಿ ಹಾಕ್ಬೋದು, ಇದು ಒಂದೇ ನೀವು ಕಂಡು ಹಿಡಿದ್ರೆ ಸಾಕು. ಇರೋದೊಂದೇ
ಅದನ್ನ ಹಾಕ್ಬಿಡ್ರಿ. ಯಾವ್ದು ಆಪ್ಷನ್ 2. ನೆಕ್ಸ್ಟ್, ಒಂದು ಪುಸ್ತಕದ ಅಂಗಡಿಯಲ್ಲಿ ಲಭ್ಯವಿರುವ ಪುಸ್ತಕಗಳ ದರ ಪಟ್ಟಿ ಅಂತಂದ್ರೆ ಈ ಒಂದು ಪುಸ್ತಕಗಳ 3 ಪುಸ್ತಕ ಅದಾವ. ಆ ಪುಸ್ತಕದ ಪ್ರೈಸ್ ಇದೆ, ಎಲ್ಲಿದೆ? ಇಲ್ಲಿ ಕೆಳಗಡೆ. ಈ 3 ಪುಸ್ತಕದ ದರ ಪಟ್ಟಿ ಹೀಗಿದೆ. ರವಿ ಪುಸ್ತಕದ ಅಂಗಡಿಯಿಂದ ಈ 3 ಪುಸ್ತಕಗಳನ್ನು ಕೊಳ್ಳುತ್ತಾನೆ ಅಂತಂದ್ರೆ ಅವ ಏನ್ ಮಾಡ್ತಾನ? ತಗೊಂಡ್ ಬರ್ತಾನ. ಅವನು ಅಂಗಡಿಯವರಿಗೆ ನೀಡಬೇಕಾದ ಒಟ್ಟು ಹಣ, ಆ ಪುಸ್ತಕ ತಗೊಂಡ್ ಬರ್ಬೇಕಾದ್ರೆ ನಾವು ಅಂಗಡಿಯವರಿಗೆ ಎಷ್ಟು ಕೊಡ್ಬೇಕು? ಮೊದಲನೇ ನೋಡ್ರಿ, 7.50 ಪ್ಲಸ್ 14.00. ಕನ್ವೀನಿಯಂಟ್ ಗೋಸ್ಕರ ಇಲ್ಲಿ ಪಾಯಿಂಟ್ ಹಾಕಿ 0 ಹಾಕೊಡ್ರಿ. ಇದಕ್ಕೆ ಮೀನಿಂಗ್, ಇದು ವ್ಯಾಲ್ಯೂ ಕೂಡ 14 ಇರುತ್ತೆ. 5.50 0 0ಗೆ 0 5 5 10 ಪಾಯಿಂಟ್ 7 4 11 11 5 16 16 1 17 ಒಂದು ಕ್ಯಾರಿ 1 1 2. ಸೊ ಆಪ್ಷನ್ ಯಾವುದು? 27 ರೂಪಾಯಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕೆಳಗಿನ ಭಿನ್ನ ರಾಶಿಗಳನ್ನು ಸುಲಭ ರೂಪದಲ್ಲಿ ಬರೆಯಿರಿ. 8/16 24/72. ಇವನೇನ್ ಮಾಡಂತಂದ್ರೆ ನಾವು ಸುಲಭ ರೂಪದಲ್ಲಿ ಅಂದ್ರೆ ನಾವೇನ್ ಮಾಡ್ಬೇಕು? ಇವನ್ನ ಕರ್ತಾ ಹೊಡಿಬೇಕು. 8 1 8 8 2 16. ಇದೇನಾಯ್ತು? 1/2. 1/2 ನೆಕ್ಸ್ಟ್ ಕರ್ತಾ ಹೊಡಿಯೋಕ್ ಬರಲ್ಲ. ಸೊ ಹಾಗಾಗಿ 1/2 ನಂಗೆ ಇಡೋಣ. 24 1 24 24 3 72. ಇದು 1/3 ಆಗುತ್ತೆ. ಆಪ್ಷನ್ ಯಾವ್ದು ನೋಡ್ರಿ? 1/4. ಇದು ಆಗಲ್ಲ, ಇದನ್ನು ಆಗಲ್ಲ, ಇದನ್ನು ಆಗಲ್ಲ. ಉಳಿದಿರೋದು ಯಾವುದು? 2ನೇ ಆಪ್ಷನ್ 1/2 ಮತ್ತು 1/3. ಆರ್ನೂರು ಸೆಂಟಿಮೀಟರ್ ಅನ್ನು ಮೀಟರ್ಗೆ ಪರಿವರ್ತಿಸಿ. ಇಲ್ಲಿ ನೋಡ್ರಿ, 100 ಸೆಂಟಿಮೀಟರ್ ಅಂದ್ರೆ 1 ಮೀಟರ್. ಅವ್ರೆಷ್ಟು ಕೇಳಾರ? 600 ಸೆಂಟಿಮೀಟರ್. 600 ಸೆಂಟಿಮೀಟರ್ ಅಂದ್ರೆ 6 ಮೀಟರ್. ಆಪ್ಷನ್ 3ನೇದು. 5 ಕ್ವಿಂಟಲ್ ತೂಕವು ಎಷ್ಟು ಕಿಲೋಗ್ರಾಮ್ಗೆ ಸಮ? 5 ಕ್ವಿಂಟಲ್ ಎಷ್ಟು ಕೆಜಿ? ನಿಮ್ಗೆಲ್ಲ ಗೊತ್ತಿರೋ ಹಾಗೆ 1 ಕ್ವಿಂಟಲ್ ಅಂತಂದ್ರೆ 1 ಕ್ವಿಂಟಲ್ ಅಂದ್ರೆ 100 ಕೆಜಿ. ಸೊ ಇಲ್ಲಿ ಎಷ್ಟು ಕ್ವಿಂಟಲ್ ಇದೆ? 5 ಕ್ವಿಂಟಲ್ ಇದೆ. ಹಂಗಂದ್ರೆ 500 ಕೆಜಿ. ಆಪ್ಷನ್ 4ನೇದು. ಸ್ವಲ್ಪ ಕಾಣಲ್ಲ ಅನ್ಸುತ್ತೆ ನೋಡ್ರಿ, ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ನೋಡ್ರಿ. 5 ಕ್ವಿಂಟಲ್ ತೂಕ 500 ಕೆಜಿ. ನೆಕ್ಸ್ಟ್, $6,457ರಲ್ಲಿ 4ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಯ ವ್ಯತ್ಯಾಸ. 6,457. ಮೊನ್ನೆ ನಿಮ್ಗೆ ಮೊದಲನೇ ಕ್ಲಾಸ್ ಮಾಡ್ಬೇಕಾದ್ರೆ ನಿಮ್ಗೆ ಇಂಗ್ಲಿಷ್ ಒಳಗಡೆ ಮಾಡಿ ನೋಡ್ರಿ. ಅದ್ರೊಳಗಡೆ ಆ ಒಂದು ಯೂಟ್ಯೂಬ್ ವಿಡಿಯೋ ಒಳಗಡೆ ನಿಮ್ಗೆ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ವ್ಯತ್ಯಾಸ ಇರುವಂತ ಒಂದು ಕ್ವಶನ್ ಬಂದೈತಿ. ಇಲ್ಲಿನೂ ಕೂಡ ಬಂದೈತಿ. ಇದರದ್ದು ಮುಖ ಬೆಲೆ ಮತ್ತು ಸ್ಥಾನ ಬೆಲೆ. ಸ್ಥಾನ ಬೆಲೆ ಎಷ್ಟು? 400. ಮುಖ ಬೆಲೆ ಅಂತಂದ್ರೆ ಅದು ನಮ್ಗೆ ಎಷ್ಟು ಕಾಣುತ್ತೆ ಅಷ್ಟು. ಸೊ 4ನೇ ಕಾಣುತ್ತೆ. ಸೊ 400 ಒಳಗಡೆ 4 ಹೋದ್ರೆ 396. ಆಪ್ಷನ್ ಯಾವುದು? ಆಪ್ಷನ್ 1. 46ನೇ ಪ್ರಶ್ನೆ. ಕೆಳಗೆ ನೀಡಿದ ಆಕೃತಿಯ ಸುತ್ತಳತೆಯನ್ನು ಕಂಡುಹಿಡಿಯಿರಿ. ಸುತ್ತಳತೆ ಅಂದ್ರೆ ನಾವೇನ್ ಮಾಡ್ಬೇಕು? ಈ 4 ಒಂದು ಫೇಸ್ದು ನಾವು ಕೂಡಿಸ್ಬಿಟ್ರೆ ನಮ್ಗೆ ಸುತ್ತಳತೆ ಸಿಗುತ್ತೆ. 5 ಸೆಂಟಿಮೀಟರ್ ಪ್ಲಸ್ 4 ಸೆಂಟಿಮೀಟರ್ ಪ್ಲಸ್ 3 ಸೆಂಟಿಮೀಟರ್ ಪ್ಲಸ್ 7 ಸೆಂಟಿಮೀಟರ್ ಕೂಡಿಸ್ಬಿಟ್ರಿ. 7 ಪ್ಲಸ್ 3 10, 10 ಪ್ಲಸ್ 4 14, 14 ಪ್ಲಸ್ 5 19 ಸೆಂಟಿಮೀಟರ್. ಆಪ್ಷನ್ ಯಾವುದು? ಆಪ್ಷನ್ 2 19 ಸೆಂಟಿಮೀಟರ್. 12,056 12ರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧ ಡ್ಯಾಶ್ ಮತ್ತು ಶೇಷ ಡ್ಯಾಶ್ ಆಗಿರುತ್ತದೆ ಅಂತ ಕೇಳಾರ. ಯಾವ್ದನ್ನ? 12,056 ನಾವೇನ್ ಮಾಡ್ಬೇಕು? 12ರಿಂದ ಭಾಗಿಸ್ಬೇಕು. 12 ಅಂದ್ರೆ 12 0 ಬಂತು. 0ನ್ನ ಕೆಳಗಿಳಿಸ್ಕೊಂಡ್ವಿ. 0 12ಕ್ಕಿಂತ ಚಿಕ್ಕದು, ಹಾಗಾಗಿ ನಾವು 0 ಹಾಕಿ 5ನ್ನ ಕೆಳಗಡೆ ತಗೋಬೇಕು.
5 ಕೂಡ 12ಕ್ಕಿಂತ ಚಿಕ್ಕದು, ಹಾಗಾಗಿ ಇನ್ನೊಂದು 0 ಬರೆದು 6 ಕೂಡ ಕೆಳಗಡೆ ತಗೊಂಡ್ಬೇಕು. ಸೊ 12 4 48. ಸೊ 56 ಒಳಗಡೆ 48 ಹೋದ್ರೆ 8 ಉಳಿತೈತಿ. ಈ 1004 ಅನ್ನೋದು ಭಾಗಲಬ್ಧ, ಇಲ್ಲಿ 1004 ಬರುತ್ತೆ. ಮತ್ತು ಶೇಷ ಎಷ್ಟು ಉಳಿದೈತಿ? ಇದಕ್ಕೆ ಶೇಷ ಅಂತ. ಶೇಷ ಎಷ್ಟು ಉಳಿತು? 8. ಆಪ್ಷನ್ ಯಾವುದು? ಆಪ್ಷನ್ 1ನೇ. ನಲವತ್ತೆಂಟನೇ ಕ್ವಶನ್ ನೋಡ್ರಿ. ವೃತ್ತದ ಮೇಲಿನ ಬಿಂದು ಮತ್ತು ವೃತ್ತ ಕೇಂದ್ರಕ್ಕಿರುವ ದೂರವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಇದು ಒಂದು ವೃತ್ತ. ಈ ವೃತ್ತದ ಮೇಲೆ ಒಂದು ಬಿಂದು ಅಂದ್ರೆ ಇಲ್ಲಿ ಯಾವ್ದಾದ್ರೂ ತಗೋಬಹುದು ನೀವು. ಸೊ ವೃತ್ತ ಕೇಂದ್ರ ಬಿಂದು, ಈ ಕೇಂದ್ರದಿಂದ ಇಲ್ಲಿಗೆ ಎಷ್ಟು ದೂರ, ಇದಕ್ಕೆ ಏನಂತೀವಿ ನಾವು? ಇದು ಸೆಂಟರ್. ಈ ಸೆಂಟರ್ ಇಂದ ಯಾವುದೇ ಒಂದು ಈ ಹೊರಗಿನ ಮೇಲ್ಮೈಗೆ ಟಚ್ ಆದ್ರೆ ನಾವು ಅದಕ್ಕೆ ಏನಂತ ಕರಿತೀವಿ? ತ್ರಿಜ್ಯ. ಇಂಗ್ಲಿಷ್ ಒಳಗಡೆ ರೇಡಿಯಸ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್. ಕೆಳಗಿನ ಆಯ್ಕೆಯಲ್ಲಿ ಯಾವ್ದು ಲಘುಕೋನ? ಇದು ಸ್ಟ್ರೇಟ್ ಆನ್ಸರ್, ಸ್ಟ್ರೇಟ್ ಕ್ವಶನ್. ಆನ್ಸರ್ ಕೂಡ ನೀವು ಇದನ್ನೇ ಲೆಕ್ಕ ಮಾಡೋ ಅವಶ್ಯಕತೆನೇ ಇಲ್ಲ. 120, 90, 180. ಇದು ಸರಳ ಕೋನ, ಇದು ಲಂಬ ಕೋನ, ಇದು ವಿಶಾಲ ಕೋನ. 80 ಅನ್ನೋದು ಮಾತ್ರ ಲಘುಕೋನ. ಆಪ್ಷನ್ ಯಾವುದು? ಆಪ್ಷನ್ 1. ನೆಕ್ಸ್ಟ್ 50ನೇ ಪ್ರಶ್ನೆ. 5/10. 5/10 100ರ ದಶಮಾಂಶ ರೂಪ. ನಿಮ್ಗೆ ಇದನ್ನು ಕೂಡ ಮೊನ್ನೆ ಎಕ್ಸ್ಪ್ಲೇನ್ ಮಾಡಿದ್ದೆ ನೋಡ್ರಿ. ಇಲ್ಲಿ 2 0 ಅದಾವ, ನಾವು ಮೇಲೆ ಕೂಡ 2 ಸ್ಥಾನ ಬಿಟ್ಟು ಪಾಯಿಂಟ್ ಹಾಕ್ಬೇಕು. 0.05. ಆಪ್ಷನ್ 1ನೇ. ನಿಮ್ ಕ್ವಶನ್ ಕಾಣಿ ಅನ್ನಿಸ್ತದೆ. ನಿಮ್ಗೆ ಇದು ಕ್ವಶನ್ ಕಾಣಿಲ್ಲ ಅಂದ್ರೆ ದೊಡ್ಡದು ಮಾಡ್ತೀನಿ ನೋಡ್ರಿ. ಒಬ್ಬ ವ್ಯಾಪಾರಿಯ ವಾರ್ಷಿಕ ಆದಾಯವು 14,400 ಆದರೆ ಅವನ ಒಂದು ತಿಂಗಳ ಆದಾಯವನ್ನು ಕಂಡುಹಿಡಿಯಿರಿ. ವಾರ್ಷಿಕ, ಇಲ್ಲಿ ವಾರ್ಷಿಕ ಅಂದ್ರೇನು? ಒಂದು ವರ್ಷಕ್ಕೆ. ವರ್ಷಕ್ಕೆ ಎಷ್ಟೈತೆ? ಒಂದು 14,400 ರೂಪಾಯಿ ಆದಾಯ. ಅವನಿಗೆ ಒಂದು ತಿಂಗಳು. ಇಲ್ಲಿ ಮೂಲಮಾನ ತಿಂಗಳೈತಿ, ಮೇಲೆ ವರ್ಷ ಐತಿ. ಒಂದು ವರ್ಷಕ್ಕೆ ಎಷ್ಟು ತಿಂಗಳು ಇರ್ತಾವ? 12 ತಿಂಗಳು. ಅಂತಂದ್ರೆ 12ಕ್ಕೆ 14,400. ಒಂದ್ ತಿಂಗಳಿಗೆ ಎಷ್ಟು? ನಾವ್ ಇದನ್ನ ಡೈರೆಕ್ಟ್ ಕಡ್ತ ಕೂಡ ಹೊಡಿಬಹುದು, ಬಟ್ ನೀವು ನೋಡ್ರಿ 14,400 ಡಿವೈಡೆಡ್ ಬೈ 12 ಈ ತರಾನು ಮಾಡ್ಬೋದು. 12 ಒಂದ್ಲೆ 12, 12 ಒಂದ್ಲೆ 12, 2 ಉಳಿತು. 12 2 24, 2 0. 1,200 ರೂಪಾಯಿ. ಆಪ್ಷನ್ 2ನೇದು. 52ನೇ ಪ್ರಶ್ನೆ. 3,459ರಲ್ಲಿ 4ರ ಸ್ಥಾನ ಬೆಲೆ. 3,459 ಒಳಗಡೆ 4ರ ಸ್ಥಾನ ಬೆಲೆ ಕೇಳೋದು. ಇದು ಬಿಡಿ 10, 100, 1000. 4 ಯಾವ ಸ್ಥಾನದೊಳಗಡೆ ಐತಿ? 100ರ ಸ್ಥಾನದೊಳಗಡೆ ಐತಿ. ಅದ್ರ ಸ್ಥಾನ ಬೆಲೆ 400. ಆಪ್ಷನ್ 2. 53ನೇ ಪ್ರಶ್ನೆ. 2 × 1,000 ಪ್ಲಸ್ 5 × 100 ಪ್ಲಸ್ 3 × 1. ಇಲ್ಲಿ ಬಿಡಿ ಸ್ಥಾನ ಐತಿ, 100 ಸ್ಥಾನ ಐತಿ, 1000 ಸ್ಥಾನ ಐತಿ, 10 ಸ್ಥಾನ ಇಲ್ಲ. ಸೊ ಯಾರು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. 2 × 1,000 2,000 ಪ್ಲಸ್ 500 ಪ್ಲಸ್ 3. ಇಲ್ಲಿ 10 ಸ್ಥಾನ ಇಲ್ಲ, ನೆನಪಿರ್ಲಿ. 2,503 ಆಗುತ್ತೆ. ಆಪ್ಷನ್ 4 ಸರಿಯಾದ ಉತ್ತರ. ಸಂಕಲನ ಮಾಡಿರಿ. ಅಲ್ಲಿ 2 ಗಂಟೆ ಕೊಟ್ಟಾರ ಅವರು. 2 ಗಂಟೆ 50 ನಿಮಿಷ. ಇನ್ನೊಂದು 3 ಗಂಟೆ 40 ನಿಮಿಷ. ನಾವೇನ್ ಮಾಡೋಣ? ಕೂಡ್ಸೋಣ, ಆಮೇಲೆ ಚೇಂಜ್ ಮಾಡ್ಸೋಣ. 0 ಗೆ 0, 5 4 90, 2 1 3, 5 ಗಂಟೆ 90 ನಿಮಿಷ.
ಬಟ್ 90 ನಿಮಿಷ ಇಲ್ಲ ನಮ್ಗೆ. ಹಾಗಾಗಿ ಏನ್ ಮಾಡ್ಬೇಕು, 90 ಒಳಗಡೆ 60ನ್ನ ಕಳೀರಿ. ಯಾಕೆ 60 ಕಳಿಬೇಕು? 1 ಗಂಟೆಗೆ 60 ನಿಮಿಷ ಇರುತ್ತೆ. ಆ 1 ಗಂಟೆನ ನಾವಿಲ್ಲಿ ಆಡ್ ಮಾಡ್ಬೇಕು. 90 ಒಳಗಡೆ 60 ಹೋದ್ರೆ 30 ನಿಮಿಷ. ಸೊ 5ಕ್ಕೆ 1 ಕೂಡಿಸ್ರಿ, ಇದು 6 ಗಂಟೆ. 6 ಗಂಟೆ 30 ನಿಮಿಷ. ಆಪ್ಷನ್ 3ನೇದ್ದು ಸರಿಯಾದ ಉತ್ತರ. ನೆಕ್ಸ್ಟ್, ಆಯತದ ಘನದ ಜಾಲಾಕೃತಿ ಅಂತ ಆಪ್ಷನ್ ಐತಿ. ಕ್ವಶನ್ ಕೇಳಾರ. ಇಲ್ಲಿ 4 ಆಪ್ಷನ್ ಅದಾವ. ನೀವು ಯಾರ್ಯಾರು ಒಂದ್ ಸ್ವಲ್ಪ ನಿಮ್ಮ ಪಠ್ಯ ಪುಸ್ತಕ ನೋಡಿರ್ತೀರಿ ಅಥವಾ ಟೆಕ್ಸ್ಟ್ ಬುಕ್ ನೋಡಿರ್ತೀರಿ, ಅವ್ರಿಗೆ ಇದು ಗೊತ್ತಿರ್ತದೆ. ಇದು ಕೋನದ ಜಾಲಾಕೃತಿ, ಕೋನ್. ಇದು ಸಿಲಿಂಡರ್, ಇದು ಆಯತ. ಬಟ್ ಇದು ಯಾವ್ದ್ರದ್ದು ಅಲ್ಲ. ಇದು ನಿಮಗೆ ಗೊತ್ತಾಗ್ಬೇಕಂದ್ರೆ ನಿಮ್ಗೆ ಇಲ್ಲಿ ಇದ್ರೊಳಗಡೆ ಹೇಳ್ತೀನಿ ನೋಡ್ರಿ. ಇಲ್ಲ ಐತಿ ನೋಡ್ರಿ. ಆಯತಕ್ಕೆ 4 ಬಾಹುಗಳಿರ್ತಾವ, 2 ಅಪೋಸಿಟ್ ಸೈಡ್ ಇರುತ್ತೆ. ಈ 4 ಕೂಡ, ಈ 4 ನಿಮ್ಗೆ ಒಂದು ಆಯತನ ಹಿಂಗ ಬಿಡಿಸಿ ನೋಡಿದ್ರೆ ಯಾವ ತರ ಕಾಣುತ್ತೆ ಅಂತ ಕ್ವಶನ್ ಇದೆ. ಸೊ ಆಯತಕ್ಕೆ 4 ಬಾಹುಗಳು, 2 ಅಭಿಮುಖ ಬಾಹುಗಳು ಇರುತ್ತೆ. ಇದು 3D. ಇದು ಫೋಟೋ ಇರೋದು 3D. 3Dನ 2D ಒಳಗಡೆ ಕೇಳಿದಾರೆ. ನೆಕ್ಸ್ಟ್, ಕೆಳಗಿನ ಸಂಖ್ಯೆಯನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ. ಇಲ್ಲಿ ಒಂದಿಷ್ಟು ಸಂಖ್ಯೆಗಳದಾವ. 5478, 5397, 5997, 5749. ಇಳಿಕೆ ಕ್ರಮ ಅಂತಂದ್ರೆ ಡಿಸೆಂಡಿಂಗ್ ಆರ್ಡರ್. ಸೊ ಯಾವ ಒಂದು ಸಂಖ್ಯೆ ದೊಡ್ಡದಿರುತ್ತೋ ಅದನ್ನ ಫಸ್ಟ್ ಬರೀಬೇಕು. ಬರ್ತಾ ಬರ್ತಾ ಕಡಿಮೆ ಆಗ್ಬೇಕಾದ್ರೆ ವ್ಯಾಲ್ಯೂ. ಇದ್ರ ಒಳಗಡೆ ದೊಡ್ಡದು ಯಾವುದು? ಇದು ದೊಡ್ಡದು, 5997. ಯಾವ್ದಾದ್ರು ಆಪ್ಷನ್ ಇದೆನಾ ಇಲ್ಲಿ ನೋಡ್ರಿ. ಫಸ್ಟ್ಗೆನೆ ಇದೆ ಒಂದು ಆಪ್ಷನ್, ಉಳಿದಿದ್ದು ಯಾವ್ದು ಇಲ್ಲ. ಸೆಕೆಂಡ್ ಆಪ್ಷನ್ ಒಳಗಡೆನು ಅದೇ ಐತಿ, 5997. ಸೊ ಇವೆರಡನ್ನು ನೋಡ್ರಿ. ನೆಕ್ಸ್ಟ್ ಇಲ್ಲಿ 5749 ಐತಿ, 749. ಇದು ಆ ಒಂದು ಸಂಖ್ಯೆಯ ಕಡಿಮೆ ಆದ ಸಂಖ್ಯೆ ಇದೆ. ಡಿಸೆಂಡಿಂಗ್ ಅಂತಂದ್ರೆ ಫಸ್ಟ್ ದೊಡ್ಡ ಸಂಖ್ಯೆ, ಅದಕ್ಕಿಂತ ಚಿಕ್ಕ ಸಂಖ್ಯೆ. ಆಪ್ಷನ್ ಇರೋದು 1ನೇ ಆಪ್ಷನ್. ಸೊ 1ನೇ ಆಪ್ಷನ್ ರೈಟ್ ಆನ್ಸರ್. ಇದು ಮೊದಲನೇ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್, ಎಲ್ಲಾ ಸಂಖ್ಯೆಗಳ ಅಪವರ್ತನ ಸಂಖ್ಯೆ ಯಾವುದು? ವಿಚ್ ಇಸ್ ದ ಕಾಮನ್ ಫ್ಯಾಕ್ಟರ್ ಆಫ್ ಆಲ್ ನಂಬರ್ಸ್. ಸೊ ಯಾವುದು ಕಾಮನ್ ಫ್ಯಾಕ್ಟರ್ ಅಂತಂದ್ರೆ ಒಂದು ಎಲ್ಲಾ ಸಂಖ್ಯೆಯ ಅಪವರ್ತನ. ನಿಮ್ಗಿದು ಡೈರೆಕ್ಟ್ ಕ್ವಶನ್ ಆಗುತ್ತೆ, ಇದನ್ನ ಸಾಲ್ವ್ ಮಾಡೋ ಅವಶ್ಯಕತೆನೇ ಇಲ್ಲ. ನೋಡ್ರಿ ನೆಕ್ಸ್ಟ್ ಕ್ವಶನ್. ತಂದೆಯೊಡನೆ ರಮಾಳು ಒಂದು ಅಂಗಡಿಗೆ ಹೋಗುತ್ತಾಳೆ. ಅಲ್ಲಿ ಅವಳು 3 ಸೋಪುಗಳನ್ನು ಕೊಳ್ಳುತ್ತಾಳೆ. ಪ್ರತಿ ಸೋಪಿನ ಬೆಲೆ 18 ಆದರೆ ರಮಾಳು ಅಂಗಡಿಯವನಿಗೆ ಎಷ್ಟು ಹಣವನ್ನು ಕೊಡಬೇಕು? ಅಂಗಡಿಗೆ ಹೋಗ್ತಾಳೆ, ಅಲ್ಲಿ ಅವಳು 3 ಸೋಪ್ ತಗೊಂತಾಳೆ. ಎಷ್ಟು? 3 ಸೋಪು. ಪ್ರತಿ ಸೋಪಿನ ಬೆಲೆ 18. ಒಂದು ಸೋಪಿಗೆ 18 ರೂಪಾಯಿ. 3 ಸೋಪ್ ತಗೊಂಡಾಳ, ಎಷ್ಟು ಅಂತಂದ್ರೆ ಅಂಗಡಿಯವನಿಗೆ ಎಷ್ಟು ಕೊಡ್ಬೇಕು? 18 × 3, 18 3 54 ರೂಪಾಯಿ. ಆಪ್ಷನ್ ಯಾವುದು? 3ನೇದು. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದರ ಪ್ರತಿಬಿಂಬ ಮೂಲ ಪದದಂತೆ ಇರುವುದಿಲ್ಲ? ಯಾವುದರ ಪ್ರತಿಬಿಂಬ ಮೂಲ ಪದದಂತೆ ಇರಂಗಿಲ್ಲ ಅಂತ ಕೇಳ. ಡ್ಯಾಡ್, ಮಾಮ್, ದ್ಯಾಟ್, ಈವ್. ಇಲ್ಲಿ ಇದು 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 ಈ 3 ಪ್ರತಿಬಿಂಬ ನೋಡಿದ್ರೆ ಇದು ಹೆಂಗಿರುತ್ತೆ ಹಂಗೆ ಸೇಮ್ ಕಾಣ್ತದೆ. ಬಟ್ ಇಲ್ಲಿ ದ್ಯಾಟ್ ಅನ್ನೋದು ಅದರ ಪ್ರತಿಬಿಂಬ ಇದು ಹೆಂಗೈತಿ ಹಂಗೆ ಕಾಣಲ್ಲ. ಸೊ ಹಾಗಾಗಿ ಆಪ್ಷನ್ 2 ಕರೆಕ್ಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ತ್ರಿಭುಜ ಸಂಖ್ಯೆಯಲ್ಲ? ಯಾವುದು ತ್ರಿಭುಜ ಸಂಖ್ಯೆ ಅಲ್ಲ? ಇದು ನೋಡ್ರಿ, ಇದು ಫಸ್ಟ್ ಕೆಳಗೆ ಅನ್ಸುತ್ತದು. ತ್ರಿಭುಜ ಸಂಖ್ಯೆ ಅಂದ್ರೆ ಏನಂತ ನೋಡೋಣ ಫಸ್ಟ್. 1
ಇದು ತ್ರಿಭುಜ ಸಂಖ್ಯೆ. ಇದಕ್ಕೆ ನಾವು ಇದರ ನೆಕ್ಸ್ಟ್ ತ್ರಿಭುಜ ಸಂಖ್ಯೆ ಅಂದ್ರೆ 3 ಬರುತ್ತೆ. ಅದಕ್ಕೆ ಮತ್ತೆ ನಾವು 3 ಕೂಡಿಸ್ಬೇಕು. 3 ಕೂಡಿಸಿದ್ರೆ 6 ಬರುತ್ತೆ. ಇದು ತ್ರಿಭುಜ ಸಂಖ್ಯೆ. 6ಕ್ಕೆ 4ನ್ನ ಕೂಡಿಸಿದ್ರೆ 10 ಬರುತ್ತೆ. ಅದು ತ್ರಿಭುಜ ಸಂಖ್ಯೆ. 10ಕ್ಕೆ 5 ಕೂಡಿಸ್ಬೇಕು, ಅವಾಗ ಅದು 15 ತ್ರಿಭುಜ ಸಂಖ್ಯೆ. ಸೊ ಇಲ್ಲಿ 3 ಕೂಡ ತ್ರಿಭುಜ ಸಂಖ್ಯೆ ಹೌದು, 6 ಕೂಡ ಹೌದು, 10 ಹೌದು. ಬಟ್ 5 ಅನ್ನೋದು ತ್ರಿಭುಜ ಸಂಖ್ಯೆ ಅಲ್ಲ. ಹಾಗಾಗಿ ಯಾವುದು ತ್ರಿಭುಜ ಸಂಖ್ಯೆ ಅಲ್ಲ ಅಂತ ಹೇಳಿದ್ರೆ ಆಪ್ಷನ್ 2 ತ್ರಿಭುಜ ಸಂಖ್ಯೆ ಅಲ್ಲ. ಇಲ್ಲಿಗೆ ಇಂಗ್ಲಿಷ್ ಮತ್ತು ಮ್ಯಾಥ್ಸ್ ವಿವರಣೆ ಮುಗಿಯುತ್ತೆ. ಇನ್ನೂ ಹೆಚ್ಚು ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನೆಲ್ ಇಂದ ಬರುತ್ತೆ, ಯಾರು ಕೂಡ ಮಿಸ್ ಮಾಡಬೇಡ್ರಿ. ಇದು ನಿನ್ನೆನೆ ಒಂದು ವಿಡಿಯೋ ಹಾಕಿದ್ದೆ ನಾನು. ಆ ವಿಡಿಯೋ ಇಂದ ನಿಮ್ಗೆ 3 ಕ್ವಶನ್ ಬಂದ, ಅಂದ್ರೆ 3 ಸರಿಯಾದ ಉತ್ತರ ನೀವು ನೋಡಿದ್ರೆ ಹಾಕ್ಬೋದಾಗಿತ್ತು. ಹಾಗಾಗಿ ಯಾರು ಕೂಡ ಮಿಸ್ ಮಾಡ್ಕೋಬೇಡ್ರಿ. ಥ್ಯಾಂಕ್ ಯು.